ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಆ, ಇದು ನಮ್ಮ ಆ್ಯನಿವರ್ಸರಿ ದಿನ. ಸುಮ್ಮನೆ ಹಾಗೆ ಒಂದು ಕ್ಲಿಪ್ ತೊಗೊಂಡಿದ್ದೆ. ಆ, ತುಂಬ ವಿಡಿಯೋಸ್ ಏನು ಮಾಡ್ಕೊಳಕ್ಕೋಗಿಲ್ಲ, ಪುಟ್ಟ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ಈ ಕ್ಲಿಪ್ಸ್ ಬಂದು ನಾನು ಬುಜ್ಜಿ ಪಾಪು ಎಲ್ಲ ಬುಜ್ಜಿ ಊರಿಗೆ ಹೊರಟಿದ್ವಿ. ಬಿಕಾಸ್ ಪಾಪುಗೆ ಮುಡಿ ಕೊಡಬೇಕಿತ್ತು. ಮುಡಿ ಕೊಡುವಾಗ ಅವರು ಮನೆ ದೇವ್ರು ಮಾಡಿ ಮುಡಿ ಕೊಡೋದು ಅವ್ರ ಕಡೆ ಶಾಸ್ತ್ರ. ಹಾಗಾಗಿ 1 ವೀಕ್ ಮುಂಚೆನೇ ಹೋಗಬೇಕಿತ್ತು, ಪೂಜೆ ಇತ್ತು ಅಂತ ಹೇಳಿ. ನೈಟ್ ಜರ್ನಿ ಆಗಿದ್ದರಿಂದ ಬೇಗನೆ ರೀಚ್ ಆದ್ವಿ. ಇನ್ನು ಮನೆ ರೀಚ್ ಆಗಿ ಒಂದು ಮಧ್ಯಾಹ್ನ ಆದಮೇಲೆ ಈ ಕ್ಲಿಪ್ ತೊಗೊಂಡೆ. ತಾತ ಮೊಮ್ಮಗಳು ಇಬ್ಬರು ಫುಲ್ ಆಟ ಆಡ್ತಾ ಇದ್ರು. ಬಬ್ಲು ಕೂಡ ಅಷ್ಟೇ ಈಸಿಯಾಗಿ ಬೇಗ ಅಡ್ಜಸ್ಟ್ ಆಗಿಬಿಡ್ತಾಳೆ. ಹೊಸಬ್ರು ಅಂತ ಎಲ್ಲ ಆ ಥರ ಏನಿಲ್ಲ, ಎಲ್ಲೋದ್ರೂ ಬೇಗ ಅಡ್ಜಸ್ಟ್ ಆಗ್ತಾಳೆ. ಖುಷಿಯಾಗಿ ಇರ್ತಾಳೆ ಎಲ್ಲರ ಜೊತೆ. ಅದಂತೂ ತುಂಬ ಖುಷಿ ನನಗೆ. ಅಳೋದು ಆಟ ಮಾಡೋದು ಎಲ್ಲ ಮಾಡಲ್ಲ. ಇನ್ನು ನೆಕ್ಸ್ಟ್ ಡೇ ಪೂಜೆಗೆ ನಾವು ಹೊರಟ್ವಿ. ಅಂದರೆ ಬುಜ್ಜಿ ಮನೆ ದೇವ್ರು ಬಂದು ಮುನೇಶ್ವರ. ಸೊ ಅದನ್ನು ತೋಟದ ಹತ್ರ ಮಾಡ್ತಾರೆ. ನಮ್ಮ ಕಡೆನೂ ಹಾಗೆ ಮಾಡ್ತಾರೆ. ಸೊ ಸ್ವಲ್ಪ ಸೇಮ್, ತುಂಬ ಜಾಸ್ತಿ ಡಿಫ್ರೆನ್ಸ್ ಎಲ್ಲ ಏನಿಲ್ಲ. ಆದರೆ ಅವ್ರ ಕಡೆ ಸ್ವಲ್ಪ ಶಾಸ್ತ್ರಗಳು ಜಾಸ್ತಿ ಇರುತ್ತೆ. ಇದೇ ಥರ ಮಾಡಬೇಕು, ಮತ್ತು ಯಾವುದನ್ನು ಮಿಸ್ ಮಾಡೋ ಹಾಗಿಲ್ಲ, ಎಕ್ಸಾಕ್ಟಾಗೇ ಮಾಡಬೇಕು ಅನ್ನೋ ಥರ. ಇನ್ನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಒಂದು 12 o'clock ಎಲ್ಲ ಆಯಿತು. ಈ ಪೂಜೆ ಬಂದು ಬಬ್ಲುಗೋಸ್ಕರನೇ ಮಾಡೋದು. ಬಿಕಾಸ್ 1 ವೀಕಲ್ಲಿ ಮುಡಿ ಕೊಡ್ತೀವಿ ಅಂತ ಹೇಳಿ ಫಸ್ಟು ಸ್ವೀಟ್ ಮಾಡಿ ಮಾಡ್ತಾರೆ, ಪೊಂಗಲ್ ಮಾಡಿ. 1 ವೀಕ್ ಆದಮೇಲೆ ನಾನ್ ವೆಜ್ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ. ನಮ್ಮ ಅತ್ತೆ ಬಟ್ಟೆ ಎತ್ತಿರ್ತಾ ಇದ್ರು. ಬಬ್ಲು ಹೋಗಿ ಅವ್ರಿಗೆ ತೊಂದರೆ ಮಾಡ್ತಾ ಇದ್ಲು. ಇನ್ನು ಈವ್ನಿಂಗ್ ಇದು ನಮ್ಮ ಅತ್ತೆ ಬಬ್ಲುಗೆ ಡೈಲಿ ಜಡೆ ಹಾಕಿ ಹೂ ಮುಡಿಸ್ತಾ ಇದ್ರು. ಇನ್ನೊಂದು ವೀಕಲ್ಲಿ ಮುಡಿ ಕೊಟ್ಬಿಡ್ತಾರೆ, ಹೂ ಮುಡ್ಸೋಕ್ಕಾಗಲ್ಲ ಅಂತ ಡೈಲಿ ಜಡೆ ಹಾಕಿ ಹೂ ಉಡ್ತಾ ಇದ್ರು. ಅವ್ರಿಗಂತೂ ಸಿಕ್ಕಾಪಟ್ಟೆ ಖುಷಿ ಅವಳನ್ನ ಜಡೆ ಹಾಕಿ ಹೂ ಮುಡಿಸಿ ನೋಡೋಕ್ಕೆ. ಸೊ ಡೈಲಿ ಅದನ್ನು ಮಾಡ್ತಾನೆ ಇದ್ರು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾಡ್ತಾ ಇದ್ರು. ಅವಳು ಸ್ವಲ್ಪ ತುಂಬ ಹಠ ಮಾಡ್ತಾಳೆ ಅದೆಲ್ಲ ಮಾಡಿಸ್ಕೊಳ್ಳೋಕ್ಕೆ. ಆದರೂ ಅವರು ತುಂಬ ಪೇಷನ್ಸ್ ಇಟ್ಕೊಂಡು ಅವಳಿಗೋಸ್ಕರ ಟೈಮ್ ಕೊಟ್ಟು ಮಾಡ್ತಾಯಿದ್ರು. ಇನ್ನು 3 days ಆದಮೇಲೆ ಇನ್ನೂ ಒಂದು ಪೂಜೆ ಇತ್ತು. ಸೊ ಆ ಪೂಜೆಗೆ ನಮ್ಮ ಅತ್ತೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದರು. ಇದು ಅವ್ರ ಕಡೆ ಸ್ಪೆಷಲ್ಲು. ನಮ್ಮ ಕಡೆ ಕಡುಬು ಮಾಡ್ತೀವಲ್ವ, ಹಾಗೆ ಅವ್ರ ಕಡೆ ಅದು ಕುಡುಮಲು ಅಂತೇನೋ ಅಂತಾರೆ, ಅದು ಸ್ವೀಟ್ ಮಾಡ್ತಿದ್ರು. ಇನ್ನು ಈವ್ನಿಂಗ್ ಪೂಜೆ ಮಾಡ್ತಾಯಿದ್ರು, ಕಾಟೇರಮ್ಮ ಪೂಜೆ ಅಂತ ಹೇಳಿ. ಸೊ ಈವ್ನಿಂಗು ಹೊರಟ್ವಿ. ಆ ಪೂಜೆ ಅಂತೂ ತುಂಬ ಒಂಥರ ಫಸ್ಟ್ ಟೈಮ್ ನಾನು ನೋಡಿದ್ದು. ತುಂಬ ವಿಶೇಷವಾಗಿತ್ತು. ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಅಲ್ಲೇ ಊಟ ಮಾಡಿಕೊಂಡು ಬರಬೇಕು. ತುಂಬಾ ಚೆನ್ನಾಗಿತ್ತು. ನನಗೆ ಖುಷಿಯಾಯಿತು ಈ ಪೂಜೆ ನೋಡಿ. ಇನ್ನು ಮನೆಗೆ ಬಂದಮೇಲೆ ತಾತ ಮೊಮ್ಮಗಳು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಿದ್ರು. ಈ ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.